ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನನ್ನ ಹೆಸರು ದೀಪ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಗ್ನರ್ಸ್ಗೆ ಮತ್ತು ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗೆ ಟೈಲರಿಂಗ್ ನೋಟ್ಸ್ ಯಾವ ರೀತಿ ಮಾಡಬೇಕು ಮತ್ತು ಡಯಾಗ್ರಾಮ್ ಯಾವ ರೀತಿ ತೆಗಿಬೇಕು ಅಂತ ಟಿಪ್ಸ್ ಟ್ರಿಕ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೇನೆ. ಹಾಗೆ ಈ ನೋಟ್ಸ್ ಹಿಂದೆ ಸಾಕಷ್ಟು ಮೆಮೊರೀಸ್ ಇದ್ದಾವೆ ಮತ್ತು ನಾ ಏನು ವರ್ಕ್ ಮಾಡ್ತೀನಿ, ಯಾರಿಗೋಸ್ಕರ ಈ ನೋಟ್ಸ್ ತೆಗ್ದೀನಿ ಅಂತ ಎಲ್ಲ ಫುಲ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಹಾಗೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾದರೆ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರು 200 ಪೇಜಿಂದ ಒಂದು ಲಾಂಗ್ ಬುಕ್ ಮಾಡಬೇಕು. ನೋಡಿ, ಈ ರೀತಿ ಲಾಂಗ್ ಬುಕ್ ಮಾಡಿ. ಹಾಗೆ ಮೊದಲನೇ ಪೇಜ್ನಿಂದ ಎಂಡ್ವರೆಗೂ 28ಇಂದ 50 ಸೈಜ್ವರೆಗೂ ಯಾವ ರೀತಿ ಡಯಾಗ್ರಾಮ್ ತೆಗಿಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಮೊದಲನೇ ಪೇಜ್ನಲ್ಲಿ ಚಾಪ್ಟರ್ 1 ಅಂತ ಬರೆದು ಮೆಟೀರಿಯಲ್ ರಿಕ್ವೈರ್ಡ್, ನಾವು ಟೈಲರಿಂಗ್ ಕ್ಲಾಸ್ ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ, ಏನೇನು ಅವಶ್ಯಕತೆ ಇದೆ ಅಂತ ಎಲ್ಲನೂ ನೀಟಾಗಿ ಒಂದು ಪೇಜ್ನಲ್ಲಿ ಬರೆದಿಡಬೇಕು. ಮತ್ತು ಚಾಪ್ಟರ್ 2ನಲ್ಲಿ ನಾವು ಕ್ಲಾತ್ ರಿಕ್ವೈರ್ಮೆಂಟ್ ಅಂದರೆ ಎದೆ ಸುತ್ತಳತೆ ಪ್ರಕಾರ ಎಷ್ಟು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನು ಬರೆದಿಡಬೇಕು. ಹಾಗೆ ಡಿಸೈನ್ ಮಾಡಿದರೆ, ಲಾಂಗ್ ಸ್ಲೀವ್ ಮಾಡಿದರೆ ನಾವು ಎಷ್ಟು ಜಾಸ್ತಿ ತೊಗೋಬೇಕು, ಎಷ್ಟು ಹೆಚ್ಚು ಕಡಿಮೆ ಬಟ್ಟೆ ತೊಗೋಬೇಕು ಅಂತ ಎಲ್ಲ ನೀಟಾಗಿ ಪೇಜ್ನಲ್ಲಿ ಬರೆದಿಡಬೇಕು. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಾವು ಯಂತ್ರದ ಸೂಜಿಯನ್ನು ಯಾವ ಬಟ್ಟೆಗೆ ಯಾವ ನಂಬರ್ ಸೂಜಿಯನ್ನು ಉಪಯೋಗಿಸಬೇಕು ಅನ್ನೋದನ್ನು ಬರೀಬೇಕು. ನೀಡಲ್ ನಂಬರ್ ಬರೆದು ಫ್ಯಾಬ್ರಿಕ್ ಬಗ್ಗೆ ಬರೀಬೇಕು. ಅಂದರೆ ನಿಮಗೆ ಅರ್ಥ ಆಗುತ್ತೆ, ಈ ಫ್ಯಾಬ್ರಿಕ್ ಬಂದರೆ ನಾವು ಈ ಸೂಜಿ ಯೂಸ್ ಮಾಡಬೇಕು, ಈ ನಂಬರ್ ಸೂಜಿ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗಾಗಿ ಪೇಜ್ನಲ್ಲಿ ನೀಟಾಗಿ ಬರೆದಿಡಿ. ಮತ್ತು ನೆಕ್ಸ್ಟ್ ಪೇಜ್ನಲ್ಲಿ ಟೇಪ್ ಅಳತೆ ಮಾಡೋ ವಿಧಾನ. ನಾವು ಟೇಪದ ಡಯಾಗ್ರಾಮ್ ತೆಗಿಬೇಕು. ಟೇಪ್ನಲ್ಲಿ ಎಷ್ಟು ಗೆರೆ ಇದೆ, ಯಾವ ಗೆರೆಗೆ ಎಷ್ಟು ಅಂತಾರೆ, 1/4 ಇಂಚು, ಅರ್ಧ ಇಂಚು, 3/4 ಇಂಚು, ಹೀಗೆ ಎಲ್ಲನೂ ನೀಟಾಗಿ ಡಯಾಗ್ರಾಮ್ ತೆಗೆದು ಕೆಳಗಡೆ ಎಲ್ಲ ಬರೆದುಕೊಳ್ಬೇಕು. ಅಂದರೆ ನಿಮಗೆ ನೆನಪುಳಿಯುತ್ತೆ, ಅಂದರೆ ಟೇಪ್ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಕೆಲವೊಬ್ಬರು ಟೇಪ್ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಏನಂತಾರಂತ ಗೊತ್ತಿರೋದಿಲ್ಲ. ಅಂಥವ್ರು ನೀವು ಈ ರೀತಿ ಟೇಪ್ ಬಗ್ಗೆ ಡಯಾಗ್ರಾಮ್ ತೆಗೆದು ಅದ್ರ ಬಗ್ಗೆ ಎಲ್ಲನೂ ಟಿಪ್ಸು ಟ್ರಿಕ್ಸ್ ಎಲ್ಲನೂ ಬರೆದಿಟ್ಕೊಳ್ಳಿ. ಟೈಲರಿಂಗ್ ಕ್ಲಾಸಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಟೇಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ತೊಗೊಂಡ್ರೆ ಎಲ್ಲ ಅರ್ಥ ಆಗುತ್ತೆ. ಹೀಗಾಗಿ ಟೇಪ್ದೆಲ್ಲ ಡಯಾಗ್ರಾಮ್ ತೆಗೆದು ನೀಟಾಗಿ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪೇಜ್ನಲ್ಲಿ ನಾವು ಬ್ಲೌಸ್ ಅಳತೆ ಮಾಡೋ ವಿಧಾನ. ಬ್ಲೌಸನ್ನು ಅಳತೆ ಯಾವ ರೀತಿ ಮಾಡೋದು, ಫಾರ್ಮುಲಾ ಪ್ರಕಾರ ನಾವು ಎದೆ ಸುತ್ತಳತೆ ಯಾವ ರೀತಿ ಕಂಡು ಹಿಡಿಯೋದು, ಸೊಂಟದ ಸುತ್ತಳತೆ ಯಾವ ರೀತಿ ಕಂಡು ಹಿಡಿಯೋದು, ಮತ್ತು ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕು, ಫ್ರಂಟ್ ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕು, ಹಾಗೆ ಬ್ಯಾಕ್ ಆರ್ಮೋಲ್, ಫ್ರಂಟ್ ಆರ್ಮೋಲ್ ಮತ್ತು ಕ್ರಾಸ್ ಪಟ್ಟಿ ಮತ್ತು ಬ್ಲೌಸ್ ಬೆಂಡ್ ಪಟ್ಟಿ, ಪೈಪಿಂಗ್, ಇದೇ ರೀತಿ ಎಲ್ಲವನ್ನು ನಾವು ಎಷ್ಟೆಷ್ಟು ತೊಗೋಬೇಕು, ಎಷ್ಟೆಷ್ಟು ಇಂಚ್ ತೊಗೋಬೇಕು ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ನಾನಿಲ್ಲಿ ಬರೆದಿದ್ದೇನೆ. ಹಾಗೆ ಸಿಂಪಲ್ ಬ್ಲೌಸ್ನಲ್ಲಿ 4 ಟಕ್ಸ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ. 4 ಟಕ್ಸ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ಹಾಗಾಗಿ ನಾನು ಮೊದಲೇ ಪೇಜ್ನಲ್ಲಿ ನೋಡಿ 1 ಟಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬರೆದಿದ್ದೇನೆ. ಆನಂತರ ನೆಕ್ಸ್ಟ್ ಪೇಜ್ನಲ್ಲಿ ನಾವು 4 ಟಕ್ಸ್ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಬರೆದಿದ್ದೇನೆ. ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗೆ 4 ಟಕ್ಸ್ ಯಾವ ರೀತಿ ತೊಗೋಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆನೇ ಸಂಪೂರ್ಣ ನೋಟ್ಸ್ ಮಾಡಿದ್ದೇನೆ. ನೋಡ್ಬೋದು, ನೀವು ಇಲ್ಲಿ ಕಾಣ್ತಾ ಇದೆ. 4 ಟಕ್ಸ್ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ನಾನಿಲ್ಲಿ ಬರೆದಿದ್ದೇನೆ. ಫ್ರಂಟ್ ಕಟಿಂಗ್ ಮಾಡೋದಕ್ಕೆ ಏನೇನು ಬೇಕು, ಏನೇನು ಮೆಜರ್ಮೆಂಟ್ ಬೇಕು ಅನ್ನೋದು ಫ್ರಂಟ್ ಸೈಡ್ದು ಎಲ್ಲ ಪೂರ್ತಿ ಮೆಜರ್ಮೆಂಟನ್ನು ಇಲ್ಲಿ ಡೀಟೇಲಾಗಿ ಬರ್ಕೊಂಡಿದ್ದೇನೆ. ಈ ರೀತಿ ನೀವು ಎಲ್ಲ ಬುಕ್ಕಿನಲ್ಲಿ ಬರೆದಿಟ್ರೆ ನಿಮಗೆ ಕಟಿಂಗ್ ಮಾಡೋದು ತುಂಬ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಹಾಗೆ ನೀವು ನೆನಪಿಟ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಾನು ಸೊಂಟದ ಸುತ್ತಳತೆ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟ್ ಎದೆ ಸುತ್ತಳತೆ ಯಾವ ರೀತಿ ಕಂಡು ಹಿಡಿಯೋದು ಅಂತ ನಿಮಗೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೇನೆ. ನಾನಿಲ್ಲಿ ಎಲ್ಲ ಎದೆ ಸುತ್ತಳತೆ ಪ್ರಕಾರ ಎಷ್ಟು ಸೊಂಟದ ಸುತ್ತಳತೆ ಬರುತ್ತೆ, ಎಷ್ಟು ಎದೆ ಸುತ್ತಳತೆ ಬರುತ್ತೆ, 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, ಹೀಗೆ ಎಲ್ಲ ಫುಲ್ ಡೀಟೇಲಾಗಿ ನಾನು ಬುಕ್ನಲ್ಲಿ ಚಾರ್ಟ್ ಮಾಡಿ ಬರೆದು ತೊಗೊಂಡಿದ್ದೇನೆ. ನೋಡಿ, ಇದೆಲ್ಲ ಅದೇ ಫಾರ್ಮುಲಾ ಪ್ರಕಾರನೇ ನಾನು ಎಲ್ಲ ಬರೆದಿದ್ದೇನೆ. 50 ಇಂಚ್ ಎದೆ ಸುತ್ತಳತೆವರೆಗೂ ನಾನು ಫಾರ್ಮುಲಾವನ್ನು ತೆಗೆದಿದ್ದೇನೆ. ನೋಡಿ, ನೀವು ಆ ವಿಡಿಯೋ ನೋಡಿ ಇದೇ ರೀತಿ ಚಾಪ್ಟರ್ ಮಾಡಿ ಬುಕ್ನಲ್ಲಿ ಬರೆದಿಡಿ. ಮತ್ತು ನೆಕ್ಸ್ಟ್ ಪೇಜಲ್ಲಿ ಸ್ಲೀವ್ ಬಗ್ಗೆ, ಸ್ಲೀವ್ ಕಟಿಂಗ್ ಹೇಗೆ ಮಾಡಬೇಕು, ಸ್ಲೀವ್ ಡೌನಿಂಗ್ ಎಷ್ಟು ತೊಗೋಬೇಕು, ಸ್ಲೀವ್ ಲೆಂತ್ ಎಷ್ಟು ತೊಗೋಬೇಕು, ಹಾಗೆ ಬಗಲಿನ ಸುತ್ತಳತೆ ಎಷ್ಟು ತೊಗೋಬೇಕು, ಯಾವ ಎದೆ ಸುತ್ತಳತೆ ಪ್ರಕಾರ ಬಗಲಿನ ಸುತ್ತಳತೆ ಎಷ್ಟು ಬರುತ್ತೆ, ಡೌನಿಂಗ್ ಎಷ್ಟು ಬರುತ್ತೆ ಅನ್ನೋದನ್ನು ಸ್ಲೀವ್ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಾನು ಇಲ್ಲಿ 2 ಪೇಜಲ್ಲಿ ಬರೆದಿದ್ದೇನೆ. ಬಿಗ್ನರ್ಸ್ಗೆ ಸ್ಲೀವ್ ಲೆಂತ್ ಜಾಸ್ತಿ ಆದಂಗೆ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ಗೊತ್ತಿರೋದಿಲ್ಲ. ಹಾಗೆ ಬಗಲಿನ ಸುತ್ತಳತೆ ಯಾವ ರೀತಿ ಅಳತೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಎಲ್ಲವನ್ನು ಇಲ್ಲಿ ಡೀಟೇಲಾಗಿ ಬರೆದಿದ್ದೇನೆ. ಮತ್ತು ನೆಕ್ಸ್ಟ್ ಪೇಜ್ನಲ್ಲಿ ಸ್ಲೀವ್ ಲೆಂತು ಮತ್ತು ಅಸ್ತ ಸ್ಲೀವ್ಗೆ ಎಷ್ಟು ಇಂಚ್ ತೊಗೋಬೇಕು ಮತ್ತು ಸಾದಾ ಸ್ಲೀವ್ಗೆ ಎಷ್ಟು ಇಂಚ್ ಮಾರ್ಜಿನ್ ತೊಗೋಬೇಕು ಅಂತ ಅದನ್ನು ನಾನು ಒಂದು ಚಾರ್ಟ್ ಮಾಡಿ ಬರೆದಿದ್ದೇನೆ. ನೋಡ್ಬೋದು ನೀವು ಇಲ್ಲಿ.
ಇದನ್ನೆಲ್ಲ ಬಿಗಿನರ್ಸ್ ನೆನಪಿಟ್ಕೋದಿಲ್ಲ, ಹಾಗಾಗಿ ಒಂದು ಚಾರ್ಟ್ ಮಾಡಿದ್ರೆ ಅವ್ರು ನೆನಪಿನಲ್ಲಿ ಇಟ್ಕೊಳ್ತಾರೆ. ಈ ಬುಕ್ ಒಂದು ನೀಟಾಗಿ ಬರೆದಿಟ್ರೆ ಸಾಕು, ಆರಾಮಾಗಿ ಅವರು ಸ್ಟಿಚಿಂಗ್ ಕಟ್ಟಿಂಗ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಪೇಜ್ನಲ್ಲಿ ನಾನು ಎದೆ ಸುತ್ತಳತೆ ಪ್ರಕಾರ ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ಇಂಚ್ ತೊಗೋಬೇಕು ಅಂತ ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಈ ಒಂದು ಚಾರ್ಟ್ ಯೂಸ್ ಮಾಡಿದರೆ ಸಾಕು, ಪರ್ಫೆಕ್ಟಾಗಿ ನೀವು ಪೋಟಕ್ಸ್ ಬ್ಲೌಸ್ನ ಆರಾಮಾಗಿ ಕಲಿಬೋದು. ಈ ನೆಕ್, ಶೋಲ್ಡರ್, ಆರ್ಮೋಲ್ ಚಾರ್ಟ್ ನೀವು ಕಟೋರಿ ಬ್ಲೌಸು ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ಗೂ ಯೂಸ್ ಮಾಡ್ಬೋದು. 3 ಬ್ಲೌಸ್ಗೂ ಸೇಮ್ ಬರುತ್ತೆ. ಹಾಗೆ ನಾನಿಲ್ಲಿ ಚೆಸ್ಟ್ ಮತ್ತು ಬ್ಲೌಸ್ ಲೆಂತ್, ಚೆಸ್ಟ್ ಪ್ರಕಾರ ಬ್ಲೌಸ್ ಲೆಂತ್ ಮತ್ತು ಮಾರ್ಜಿನ್ ಎಷ್ಟು ಇಂಚ್ ತೊಗೋಬೇಕು, ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕು ಅಂತ ಚೆಸ್ಟ್ ಪ್ರಕಾರ ಎಲ್ಲ ಬರೆದು ಒಂದು ಚಾರ್ಟ್ ಮಾಡಿದ್ದೇನೆ. ಮತ್ತು ಅವ್ರಿಗೆ ಕಲಿಸೋದಕ್ಕೋಸ್ಕರ ನಾನು ಒಂದು ಡಯಾಗ್ರಾಮ್ ತೆಗೆದಿದ್ದೀನಿ. 28 ಸೈಜು ಬ್ಯಾಕು ಮತ್ತು ಫ್ರಂಟ್ ಡಯಾಗ್ರಾಮ್ ಯಾವ ರೀತಿ ತೆಗಿಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತ ತೆಗೆದಿದ್ದೇನೆ. ಹಾಗೆ ಪೋಟಕ್ಸ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇರೋದು ಡಾಟ್ ಪಾಯಿಂಟ್. ಅದೇ ಡಾಟ್ ಪಾಯಿಂಟ್ ಫಾರ್ಮುಲಾವನ್ನು ತೆಗೆದು ಆ ಫಾರ್ಮುಲಾ ಪ್ರಕಾರ ನಾನು ಟಕ್ಸ್ ಪಾಯಿಂಟ್ ಎಷ್ಟು ಬರುತ್ತೆ, ಎದೆ ಸುತ್ತಳತೆ ಪ್ರಕಾರ ಟಕ್ಸ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಒಂದು ಚಾರ್ಟ್ ಮಾಡಿ ಈ ಬುಕ್ನಲ್ಲಿ ಬರೆದಿದ್ದೇನೆ. ನೋಡ್ಬೋದು ನೀವು ಇಲ್ಲಿ. ನೀವು ಇದೇ ರೀತಿ ಬುಕ್ನಲ್ಲಿ ಬರೆದಿಡಿ, ತುಂಬ ಯೂಸ್ ಆಗುತ್ತೆ. ಹಾಗೆ ಇದು ಪರ್ಫೆಕ್ಟ್ ಇದೆ. ಮತ್ತು ನೆಕ್ಸ್ಟ್ ಪೇಜ್ನಲ್ಲಿ ನಾನು 28 ಸೈಜ್ನಲ್ಲಿ ಡಯಾಗ್ರಾಮ್ ತೆಗೆದಿದ್ದೇನೆ. ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟ್ಟಿಂಗ್ ಹೇಗೆ ಬರುತ್ತೆ, ಫಾರ್ಮುಲಾ ಇಲ್ಲದೆ ಕಟ್ಟಿಂಗ್ ಹೇಗೆ ಬರುತ್ತೆ ಅಂತ ವ್ಯತ್ಯಾಸನ ಅವ್ರಿಗೆ ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ ಸ್ಮಾಲ್ ಸೈಜ್ ಬಂದರೆ ಎಷ್ಟು ಇಡಬೇಕು ಅಂತ ಅದನ್ನು ಒಂದು ಡಯಾಗ್ರಾಮ್ ತೆಗೆದು ಅವ್ರಿಗೆ ತಿಳಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಾನು ಎದೆ ಸುತ್ತಳತೆ, ಪೂರ್ತಿ ಎದೆ ಸುತ್ತಳತೆ 4 ಭಾಗ ಮಾಡಿದ್ರೆ ಎಷ್ಟು ಇಂಚ್ ಬರುತ್ತೆ, ಮತ್ತು ಸೊಂಟದ ಸುತ್ತಳತೆ 4 ಭಾಗ ಮಾಡಿದಾಗ ಎಷ್ಟು ಇಂಚ್ ಬರುತ್ತೆ ಅಂತ ಪೂರ್ತಿ ಇದನ್ನು 2 ಪೇಜ್ನಲ್ಲಿ ನಾನು ಬರೆದು ತೊಗೊಂಡಿದ್ದೇನೆ. ಇದು ಬಿಗ್ನರ್ಸ್ಗೋಸ್ಕರ, ಅವ್ರಿಗೆ ಅಳತೆ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ರೆಡಿ ಚಾರ್ಟನ್ನೇ ಅವ್ರಿಗೆ ಕೊಡ್ತೀನಿ. ಒಮ್ಮೆ ನಾವು ಎದೆ ಸುತ್ತಳತೆ ಎಲ್ಲನೂ ಈ ರೀತಿ 4 ಭಾಗ ಮಾಡಿ ಬರೆದುಕೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು, ನಾವು ಆರಾಮ್ ಕಟ್ಟಿಂಗ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಾನು ಅಸ್ತರ್ ಸ್ಲೀವ್ ಮತ್ತು ಸಾದಾ ಸ್ಲೀವ್ ನಡುವಿರುವ ವ್ಯತ್ಯಾಸವನ್ನು ಬರೆದು ಮತ್ತು ಡಯಾಗ್ರಾಮ್ ತೆಗೆದು ಬುಕ್ನಲ್ಲಿ ನೀಟಾಗಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ ಡಯಾಗ್ರಾಮ್ ತೆಗಿಬೇಕು. ಮತ್ತು ಸ್ಲೀವ್ 3 ಇಂಚು ಸ್ಲೀವ್ದಿಂದ 20 ಇಂಚು ಸ್ಲೀವ್ವರೆಗೂ ಎಲ್ಲ ಡಯಾಗ್ರಾಮ್ ತೆಗಿಬೇಕು. ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ, ಆ ವಿಡಿಯೋ ನೋಡಿ ನೀವು ಸ್ಲೀವ್ ಕಟ್ಟಿಂಗ್ ಮಾಡೋದನ್ನು ಕಲೀರಿ. ಇದೇ ರೀತಿ ಡಯಾಗ್ರಾಮ್ ತೆಗೆದು ಬುಕ್ನಲ್ಲಿಡಿ. ನೋಡಿ ಫ್ರೆಂಡ್ಸ್, 28 ಸೈಜು ಸ್ಲೀವ್ ಕಟ್ಟಿಂಗ್ ಈ ರೀತಿ ಬರುತ್ತೆ. ಇವಾಗ ಸ್ಲೀವ್ ಚಾಪ್ಟರ್ ಮುಗಿತು. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಾವು ಕಟ್ಟಿಂಗ್, ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲ ಸೈಜು ಕಟ್ಟಿಂಗ್ ಡಯಾಗ್ರಾಮ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಬ್ಲೌಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ನೆಕ್ಸ್ಟ್ ನೋಡಿ, ಮೊದಲೇದಾಗಿ ನಾವು ಬ್ಯಾಕ್ ಆರ್ಮೋಲ್, ಫ್ರಂಟ್ ಆರ್ಮೋಲ್ ಯಾವ ಚೆಸ್ಟ್ದವ್ರಿಗೆ ಎಷ್ಟು ಇಂಚ್ ಬರುತ್ತೆ ಅಂತ ಒಂದು ಚಾರ್ಟ್ ಮಾಡಿ ನೀಟಾಗಿ ಬರೆದಿಡಬೇಕು. ನೋಡಿ, ಈ ರೀತಿ 24ರಿಂದ 50 ಇಂಚ್ವರೆಗೂ ಬರೀಬೇಕು. ಬ್ಯಾಕ್ ಆರ್ಮೋಲ್, ಫ್ರಂಟ್ ಆರ್ಮೋಲ್ ಈ ರೀತಿ ನೀಟಾಗಿ ಬರೆದಿಟ್ಕೊಂಡ್ರೆ ನಿಮಗೆ ನೆನಪು ಉಳಿಯುತ್ತೆ. ಮತ್ತು ಅದನ್ನು ಡಯಾಗ್ರಾಮ್ ತೆಗಿಬೇಕು. ಬ್ಯಾಕು ಮತ್ತು ಫ್ರಂಟ್ದು ಡಯಾಗ್ರಾಮ್ ತೆಗೆದಿಡಿ ರೀತಿ. ಇಲ್ಲಿವರೆಗೂ ನಾವು ಫಾರ್ಮುಲಾ ಪ್ರಕಾರ ಚಾರ್ಟ್ ರೆಡಿ ಮಾಡಿದ್ದನ್ನು ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದಂತ ತಿಳ್ಕೊಂಡ ಬನ್ನಿ. 28 ಸೈಜಿಂದ ನಾನು ಬ್ಲೌಸ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೇನೆ. ಇದು ಬ್ಯಾಕ್ ಸೈಡ್ ಆಗಿದೆ. ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡಬೇಕಾದ್ರೆ ಏನೇನು ಮೆಜರ್ಮೆಂಟ್ ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿ ನಾನು ಬರ್ಕೊಂಡಿದ್ದೇನೆ. ಮೊದಲೇದಾಗಿ ಬ್ಲೌಸ್ ಲೆಂತು, ಚೆಸ್ಟ್, ನೆಕ್, ಶೋಲ್ಡರ್, ಆರ್ಮೋಲ್, ಸೊಂಟ ಸುತ್ತಳತೆ, ಬ್ಯಾಕ್ ನೆಕ್ಕು ಮತ್ತು ಟಕ್ಸ್ ಪ್ಯಾಂಟು, ಬ್ಯಾಕ್ ಆರ್ಮೋಲ್ ಶೇಪು ಇವೆಲ್ಲನೂ ನೀಟಾಗಿ ಬರೆದಿಡಬೇಕು. ಮತ್ತು ಇಂಪಾರ್ಟೆಂಟ್ ಇದ್ದು ಬೆನ್ ಪಟ್ಟಿ, ಪೈಪಿಂಗ್, ಕಾಚ್ ಪಟ್ಟಿ, ಬಿಡ್ಡಿ ಪಟ್ಟಿ, ಎಷ್ಟು ಇಂಚ್ ಅರ್ಬಿ ತೊಗೋಬೇಕು ಅನ್ನೋದನ್ನು ಈ ರೀತಿ ನೀಟಾಗಿ ಬರೆದಿಡಬೇಕು. ಮತ್ತು ಇದನ್ನೆಲ್ಲ ಬರೆದ ನಂತರ ನೀಟಾಗಿ ಡಯಾಗ್ರಾಮ್ ತೆಗೆದು ಅದ್ರ ಮೇಲೇನು ನಾವು ಎಷ್ಟೆಷ್ಟು ಇಂಚ್ ತೊಗೊಂಡೇವೆ ಅಂತ ಅದನ್ನು ನೀಟಾಗಿ ಬರೆದಿಡಬೇಕು. ನೋಡಿ, ಈ ರೀತಿ ಡಯಾಗ್ರಾಮ್ ತೆಗೀರಿ ಬ್ಯಾಕ್ ಸೈಡು. ಫ್ರೆಂಡ್ಸ್, ನಾನು 28 ಸೈಜು ಕಟ್ಟಿಂಗು ಯಾವ ರೀತಿ ಮಾಡಬೇಕು ಅಂತ ಬ್ಯಾಕ್ ಸೈಡು, ಫ್ರಂಟ್ ಸೈಡು ಮತ್ತು ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ. ಯಾರೋ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಇವಾಗ ಬ್ಯಾಕ್ ಡಯಾಗ್ರಾಮ್ ಮುಗೀತು. ನಾವು ಫ್ರಂಟ್ ಡಯಾಗ್ರಾಮ್ ತೆಗಿಬೇಕು. ಫ್ರಂಟ್ ಲೆಂತ್ ಎಷ್ಟು ತೊಗೋಬೇಕು, ಚೆಸ್ಟು, ನೆಕ್, ಶೋಲ್ಡರು, ಆರ್ಮೋಲು ಹೀಗೆ ಎಲ್ಲನೂ ಟಿಪ್ಸು ಟ್ರಿಕ್ಸನ್ನು ನಾವು ಬರೆದಿಟ್ಕೊಳ್ಬೇಕು. ಈ ಎಲ್ಲ ಡಯಾಗ್ರಾಮನ್ನು ನಾವು ಚಾರ್ಟ್ ನೋಡಿನೇ ತೆಗಿಬೇಕು. ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲ ಅರ್ಥ ಆಗುತ್ತೆ. ಬ್ಲೌಸ್ ಲೆಂತ್ ಎಷ್ಟು ತೊಗೋಬೇಕು ಅಂತ ಎಲ್ಲ ತಿಳಿಯುತ್ತೆ. ಅದನ್ನು ನೋಡಿ ನೀವು ಡಯಾಗ್ರಾಮ್ ತೆಗೀರಿ. ಇದು ಡಯಾಗ್ರಾಮ್ ತೆಗೆದು ಎಲ್ಲನೂ ನೀಟಾಗಿ ಇಂಚಸ್ಸನ್ನು ಬರೆದಿಡಬೇಕು. ನೀವು ಇದೇ ರೀತಿ ಬುಕ್ನಲ್ಲಿ ಡಯಾಗ್ರಾಮ್ ತೆಗೀರಿ. ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ, ವಿಡಿಯೋ ಮಾಡಿ ಹಾಕಿದ್ದೇನೆ 28 ಸೈಜು. ಅದನ್ನೆಲ್ಲ ನೋಡಿ ಇದೇ ರೀತಿ ಬುಕ್ ಮಾಡಿ ಡಯಾಗ್ರಾಮ್ ತೆಗೆದು ನೀಟಾಗಿ ಬರೆದಿಡಿ. ನಾನಿಲ್ಲಿ ಇದೇ ರೀತಿ 28 ಸೈಜಿಂದ 50 ಸೈಜ್ವರೆಗೂ ಡಯಾಗ್ರಾಮ್ ತೆಗೆದಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ಈ ಎಲ್ಲ ಚಾರ್ಟ್ ನೋಡಿ ನಿಮಗೆ ಒಂದು ಡೌಟ್ ಬರ್ಬೋದು. ನೀವು ಎಲ್ಲಿ ಕ್ಲಾಸಿಗೆ ಹೋಗಿದ್ದೀರಿ, ನೀವೇನು ವರ್ಕ್ ಮಾಡ್ತೀರಿ ಅಂತ ನಿಮಗೆ ಡೌಟ್ ಇರ್ಬೋದು. ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ ನೋಡಿ. ಫಸ್ಟ್ ನಾನೇನು ವರ್ಕ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಾನು ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ದೀಪಾ ಲೇಡೀಸ್ ಟೈಲರಿಂಗ್ ಕ್ಲಾಸಸ್ ಅಂತ ಒಂದು ಶಾಪ್ ಓಪನ್ ಮಾಡಿದ್ದೇನೆ. ನಾನು ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿದ್ದೇನೆ. ಅಲ್ಲಿ ಕೆಲವೊಂದಷ್ಟು ಜನ ಸ್ಟೂಡೆಂಟ್ ಬರ್ತಾರೆ.
ಅಲ್ಲಿ ಬರುವ ನನ್ನ ಸ್ಟೂಡೆಂಟ್ಗೋಸ್ಕರ ನಾನು ಈ ರೀತಿ ನೋಟ್ಸು ಮತ್ತು ಚಾರ್ಟ್ ಎಲ್ಲ ರೆಡಿ ಮಾಡಿ ಒಂದು ಬುಕ್ ರೆಡಿ ಮಾಡಿ ಅವ್ರಿಗೆ ಕೊಡ್ತೇನೆ. ಈ ನೋಟ್ಸ್ನ ಅವರು ಬರೆದುಕೊಂಡು ಆರಾಮಾಗಿ ಸ್ಟಿಚಿಂಗನ್ನು ಕಲಿತಾರೆ. ಹಾಗೆ ಅಲ್ಲಿ ಬರುವ ನನ್ನ ಸ್ಟೂಡೆಂಟ್ ಎಲ್ಲ ಈಸಿಯಾಗಿ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಕಲಿಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಹಾಗಾಗಿ ನಾವೊಂದು ಟೈಲರಿಂಗ್ ಶಾಪ್ ಓಪನ್ ಮಾಡಿ ನಾನಲ್ಲಿ ಟೈಲರಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಅವರಿಗೆ ಯೂಟ್ಯೂಬ್ ಚಾನಲಿಂದ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ ನೋಡಿ ಅವರು ಏನಾದ್ರು ಡೌಟ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ಕೋತಾರೆ, ಇನ್ನೂ ಜಾಸ್ತಿ ಅವರು ಕಲ್ಕೊಳ್ತಾರೆ. ಈ ಬುಕ್ನೆಲ್ಲ ರೆಡಿ ಮಾಡಿದ್ದು ನಾನು ನನ್ನ ಸ್ಟೂಡೆಂಟ್ಸ್ಗೋಸ್ಕರ ಮತ್ತು ಹಾಗೆ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ. ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಹಾಗೆ ನಿಮಗೂ ಯೂಸ್ ಆಗಬೇಕು, ನೀವು ಆರಾಮಾಗಿ ಮನೇಲಿ ಕುಳಿತು ಸ್ಟಿಚಿಂಗ್ ಕಟ್ಟಿಂಗ್ ಎಲ್ಲ ಕಲಿಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಫ್ರೆಂಡ್ಸ್, ನೀವು ನಮ್ಮ ಕ್ಲಾಸಿಗೆ ಬಂದು ಕಲಿಯೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಿಮ್ಮ ಕಡೆ ಫೋನ್ ಇದ್ದರೆ ಸಾಕು, ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಆರಾಮಾಗಿ ಅಲ್ಲೇ ಕುಳಿತು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಕಲಿಬೋದು. ಫ್ರೆಂಡ್ಸ್, ಸಿಂಪಲ್ ಬ್ಲೌಸ್ ಅಷ್ಟೇ ಚಾರ್ಟ್ ರೆಡಿ ಮಾಡಿಲ್ಲ. ನನ್ನ ಕಡೆ ಕಟೋರಿ ಬ್ಲೌಸ್, ಪ್ರಿನ್ಸ್ ಕಟ್ ಬ್ಲೌಸ್, ಬೋಟ್ ನೆಕ್, ಕಾಲರ್ ನೆಕ್ ಮತ್ತು ಚೂಡಿದಾರ ಮತ್ತು ಡ್ರೆಸ್ಸಸ್ ಎಲ್ಲ ನಿಮಗೆ ಕಲಿಸ್ತೇನೆ. ಹಾಗೆ ನಾನು ಪ್ಯಾಚ್ ವರ್ಕ್ ಯಾವ ರೀತಿ ಮಾಡೋದು ಮತ್ತು ಬ್ಲೌಸ್ ಡಿಸೈನ್ ಯಾವ ರೀತಿ ಮಾಡೋದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನಾನು ಹೇಗೆ ಈ ನೋಟ್ಸ್ ಮಾಡಿದೆ ಅಂತ ತಿಳಿಸ್ಕೊಡ್ತೇನೆ ನೋಡಿ. ನಾನು 4 ತಿಂಗಳು ಬೇಸಿಕ್ ಟೈಲರಿಂಗ್ ಕ್ಲಾಸ್ ಮಾಡಿ ಬಂದಿದ್ದೇನೆ. ಅಲ್ಲಿ ಅವರು ನನಗೆ ಒಂದೊಂದು ಡ್ರೆಸ್ಸು, ಒಂದು ಬ್ಲೌಸು ಎಲ್ಲ ಒಂದೊಂದು ಸಪ್ರೇಟಾಗಿ ಕಲಿಸ್ಕೊಟ್ರು. ನಾನು ಅಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬಂದೆ, ಬೇಸಿಕ್ ನಾಲೆಜ್ ತಿಳ್ಕೊಂಡು ಬಂದೆ. ಆನಂತರ ನಾನು ಪ್ರೆಗ್ನೆಂಟ್ ಆಗಿ ಮತ್ತು ಡಿಲಿವರಿನೂ ಆಯಿತು. ಈ ಸಮಯದಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಮಾಡೋದಕ್ಕೆ ಆಗಲಿಲ್ಲ. ಡಿಲಿವರಿ ಆದ ನಂತರ ನಾನು ಕಲ್ತಿದ್ದೆಲ್ಲ ಮರೆತು ಹೋಗಬಾರ್ದಂತ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ನೋಡಿ ಸಾಕಷ್ಟು ರಿಸರ್ಚ್ ಮಾಡಿ ನಾನು ಇವಾಗ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ಮತ್ತು ಫಾರ್ಮುಲಾ ಪ್ರಕಾರ ಹೇಗೆ ಕಟ್ಟಿಂಗ್ ಮಾಡೋದು ಮತ್ತು ಚಾರ್ಟ್ ಯಾವ ರೀತಿ ರೆಡಿ ಮಾಡೋದು ಅಂತ ಎಲ್ಲ ರಿಸರ್ಚ್ ಮಾಡಿದೆ. ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇದನ್ನೆಲ್ಲ ರಿಸರ್ಚ್ ಮಾಡೋದಕ್ಕಾಗಿ ಮತ್ತು ರಿಸರ್ಚ್ ಮಾಡಿ ನೋಟ್ಬುಕ್ ಮಾಡೋದಕ್ಕಾಗಿ ನನಗೆ 3 ವರ್ಷ ಟೈಮ್ ಹಿಡಿದಿದೆ. 3 ವರ್ಷ ಆದಮೇಲೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ದೀಪಾ ಲೇಡೀಸ್ ಟೈಲರಿಂಗ್ ಕ್ಲಾಸಸ್ ಅಂತ ಒಂದು ಶಾಪ್ ಓಪನ್ ಮಾಡಿ ಇವಾಗ ನಾನು ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿದ್ದೇನೆ. ನಾನು ಟೈಲರಿಂಗ್ ಕ್ಲಾಸ್ ಟೀಚರ್ ಆಗೋದಕ್ಕೆ ಮುಖ್ಯ ಕಾರಣ ಈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು 3 ವರ್ಷದ ಹಿಂದೆ ಯೂಟ್ಯೂಬ್ ಚಾನಲ್ ನೋಡಿ ನಾನು ಟೈಲರಿಂಗ್ ಕ್ಲಾಸ್ ಕಲಿತು ಇವಾಗ ನಿಮಗೆ ನಾನು ಟೈಲರಿಂಗ್ ಕ್ಲಾಸ್ ಟೀಚರ್ ಆಗಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಈ ಯೂಟ್ಯೂಬ್ ಚಾನಲ್ನಲ್ಲಿ. ಫ್ರೆಂಡ್ಸ್, ನೀವು ಟೈಮ್ ವೇಸ್ಟ್ ಮಾಡದೆ ಆರಾಮಾಗಿ ಮನೆಯಲ್ಲೇ ಕುಳಿತು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗನ್ನು ಕಲಿಯಿರಿ. ನಾ ಈ ಚಾನಲ್ ಮಾಡ್ತಿರೋ ಉದ್ದೇಶ ಒಂದೇ, ಪ್ರತಿಯೊಂದು ಹೆಣ್ಣುಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಯಾರ ಮೇಲೆ ಡಿಪೆಂಡ್ ಆಗಿರದೆ ಅವರೇ ದುಡಿದು ಅವ್ರ ಜೀವನ ಅವರೇ ಸಾಗಿಸಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.